94 ವರ್ಷಗಳ ಪರಿಪೂರ್ಣ ಜೀವನವನ್ನ ಸಾಗಿಸಿದವರು ಹಿರಿಯ ಸಾಹಿತಿ ಭೈರಪ್ಪನವರು ಶುಕ್ರವಾರ ಅವರ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ನಾಳೆ ಅವರ ಅಭಿಮಾನಿಗಳಿಗೆ ಹಾಗೆ ಗಣ್ಯರಿಗೆ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅನೇಕ ಗಣ್ಯರು ಭೈರಪ್ಪನವರ ಕುರಿತಾಗಿ ಮಾತನಾಡ್ತಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದಾರೆ. ಭೈರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು. ಸರ್, ಅವರ ಕೃತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅನಂತನಾಗ್ ಸರ್ ಅವರು ಯಾನ ಕೃತಿ ಬಗ್ಗೆ ಮಾತನಾಡ್ತಾ ಇದ್ರು. ನನಗೆ ಈ ಆವರಣ ಪುಸ್ತಕದ ಬಗ್ಗೆ ಬಹಳ ಕುತೂಹಲ ಇದೆ. ಯಾಕಂದರೆ ಅದು ಪ್ರಕಟಣೆಗೊಂಡ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದದ್ದು, ಒಂದು ಅರ್ಥದಲ್ಲಿ ವಿವಾದಕ್ಕೆ ಕೂಡ ಪಾತ್ರವಾದ ಕಾದಂಬರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಭೈರಪ್ಪನವರು ಹಿಂದೆ ಸರಿಯಿಲ್ಲೇ ಇಲ್ಲ ಅಂಥೇಳಿ ಎಷ್ಟೇ ಟೀಕೆಗಳು ವ್ಯಕ್ತವಾದರೂ ಕೂಡ, ವಿವಾದ ಚರ್ಚೆಗಳು ಎದ್ದರೂ ಕೂಡ ತಮ್ಮ ಕೃತಿಯಲ್ಲಿ ಬಂದ ವಿಚಾರಗಳನ್ನು ಸಮರ್ಥಿಸ್ಕೊಂಡ್ರು, ಅಷ್ಟೇ ಪ್ರಬಲವಾಗಿ ಅದನ್ನು ಪ್ರತಿಪಾದಿಸಿದ್ರು ಕೂಡ ಅಂಥೇಳಿ. ಆ ದಿನಗಳು ಆವರಣ ಕೃತಿ ಪ್ರಕಟಣ ಆದ ಸಂದರ್ಭದಲ್ಲಿ, ವಿವಾದ ಚರ್ಚೆಗಳಾದ ಸಂದರ್ಭದಲ್ಲಿ ಆ ದಿನಗಳನ್ನು ನೀವೇನಾದರೂ ಮೆಲುಕು ಹಾಕಬಹುದಾ ಅಂತ? ಯಾವುದು ಯಾನ ಕಾದಂಬರಿ ಬಗ್ಗೆ? ಆವರಣ ಯಾನ ಅದು ಅಂತರಿಕ್ಷ ಸ್ಪೇಸ್ ಟೆಕ್ನ ಆವರಣ. ಹೌದು, ಆವರಣ ನೋಡಿ, ಬಹಳ ಎಷ್ಟು ಜನ, ಕೋಟಿಗಟ್ಟಲೆ ಜನ ಅದನ್ನು ಇಷ್ಟಪಟ್ಟರು. ಕೆಲವರೆಲ್ಲ ತಕರಾರು ಮಾಡಿದ್ರು. ಆದರೆ ಆವರಣ ಓದ್ಬಿಟ್ರೆ ಇಡೀ ಅದೆಷ್ಟು ಒಂದು 300 ಪುಟದ ಕಾದಂಬರಿ, ಇಡೀ ಭಾರತದ ಆತ್ಮ ಅವರು ಹಿಡಿದಿಟ್ಟಿರೋ ಶೈಲಿ ಭಾಳ ಅದ್ಭುತವಾಗಿದೆ. ಭಾಳ ಒಳ್ಳೆ ಕಾದಂಬರಿ ಅದು ಆವರಣ. ಅದು ಇರಲಿ, ಅದು ಏನೋ ಬಿಗಿನಿಂಗ್ ಒಳಗೆ ಕಾಂಟ್ರವರ್ಸಿ ಮಾಡಿದ್ರು, ಅದು ಇದು ಸರಿ. ಆದರೆ ಅದು ಏನೋ ಒಂದು 85 ಮುದ್ರಣಗಳು ಕಾಣ್ತು. ಮತ್ತು ಭಾರತದ ಸುಮಾರಷ್ಟು 10-12 ಭಾಷೆಯೊಳಗೆ ಆಯಿತು. ಇದೇ ಈ ಓದುಗರ ಸಂಖ್ಯೆ, ಅದನ್ನು ಓದುಗರು ಸ್ವೀಕಾರ ಮಾಡಿರೋ ರೀತಿ, ಅದು ಇವತ್ತಿಗೂ ಮತ್ತೆ ಮುದ್ರಣ ಆಗಿ ಮಾರಾಟ ಆಗ್ತೋ ರೀತಿ ಇದೇ ತಿಳಿಸ್ಕೊಡುತ್ತೆ ಅದ್ರ ಸತ್ವ. ಕಾಂಟ್ರವರ್ಸಿ ಮಾಡೋರು ಮಾಡಲಿ, ಏನು ಚಿಂತೆ ಇಲ್ಲ. ಆದರೆ ಹೆಚ್ಚು ಕಾಂಟ್ರವರ್ಸಿ ಆದಷ್ಟು ಮತ್ತು ಜಾಸ್ತಿಯ ಕೃತಿಗಳು ಮಾರಾಟ ಆಗ್ತಾ ಇದೆ. ಹಿಂದೂ ಸಮಾಜವಾದಿ ಅಂತ ಹೇಳಿ ಕರೆದು ಬಿಟ್ರು ಭೈರಪ್ಪನವರನ್ನ. ಇದೊಂದು ಕೃತಿಯನ್ನ ಆಧಾರವಾಗಿಟ್ಕೊಂಡು ಹಿಂದೂ ಸಮಾಜವಾದಿ ಅಂತಂದ್ರು. ಹಾಗೆ ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ಒಡಕನ್ನ ತರೋ ಪ್ರಯತ್ನ ಈ ಕಾದಂಬರಿಯಲ್ಲಿ ಆಗಿದೆ ಅನ್ನೋ ಟೀಕೆಗಳು. ಬಟ್ ವೈಯಕ್ತಿಕವಾಗಿ ಭೈರಪ್ಪನವರ ನಿಲುವು, ಅವರ ಐಡಿಯಾಲಜಿ, ಸಿದ್ಧಾಂತ, ಬೇಸಿಕಲಿ ಅದರ ಬಗ್ಗೆ ನಿಮ್ಮ ತಿಳುವಳಿಕೆ ಅಥವಾ ನೀವು ಗಮನಿಸಿದಂತೆ ಭೈರಪ್ಪನವರ ಸಿದ್ಧಾಂತಗಳು, ಇದ್ರ ಬಗ್ಗೆ ತಿಳಿಸ್ಕೊಳ್ಬಹುದಾ? ಅಲ್ಲ, ಭೈರಪ್ಪನವ್ರಿಗೆ ಯಾರು ಏನೇ ಲೇಬಲ್ ಹಚ್ಚಿದ್ರು ಕೂಡ ಅದು ಅವರ ಮನಸ್ಸೊಳಗಿರೋದನ್ನ ಅವರು ಲೇಬಲ್ ಮಾಡ್ತಿದ್ರು ಭೈರಪ್ಪನವ್ರಿಗೆ. ಆದರೆ ಭೈರಪ್ಪನವರೇ ಹೇಳ್ತಾ ಇದ್ರು, ನನ್ನ ಒಟ್ಟು ಕೃತಿಗಳ ಅನ್ವೇಷಣೆ ಅಂದರೆ ಸತ್ಯವನ್ನು ಅನ್ವೇಷಣೆ ಮಾಡೋದು. ಸತ್ಯವನ್ನು ಯಾವ ಮೂಲಕ ಅದು ಹೇಗೆ ಅನ್ವೇಷಣೆ ಮಾಡಬೇಕು, ಸತ್ಯಾನ್ವೇಷಣೆಯೇ ನನ್ನ ಬರಹದ ಮೂಲ ಅಂತ ಅವರೇ ಹೇಳ್ತಿದ್ರು. ಅವರು ಕಂಡ ಸತ್ಯವನ್ನು ಅವರು ಹೇಳೋದಕ್ಕೆ ಯಾವ ರೀತಿ ಕಾದಂಬರಿಯ ಒಂದು ಪ್ರಾಕಾರ ಆಯ್ಕೆ ಮಾಡಿಕೊಂಡು ಒಂದು ಕಥೆ ರೂಪದಲ್ಲಿ ಅವ್ರು ಸತ್ಯವನ್ನೇ ಹೇಳಿದ್ರು. ಅದು ಕೆಲವರಿಗೆ ಕಹಿ ಅನಿಸುತ್ತೆ. ಅದಕ್ಕೆ ಯಾಕೆ ಅವರು ಯಾವತ್ತೂ ಚಿಂತೆ ಮಾಡಲಿಲ್ಲ ಆ ಬಗೆಗೆ. ಅವರು ಸನಾತನಿನೋ ಇನ್ನೇನೋ ಲೇಬಲ್ ಅಂಟಿಸೋರು, ಅವರು ಒಂದು ಯಾವ್ದಾದ್ರು ಲೇಬಲ್ ಅಂಟಿಸ್ಕೊಂಡೇ ಇರಬೇಕಲ್ವಾ? ನಿಜವೇ. 94 ವರ್ಷಗಳ ಪರಿಪೂರ್ಣ ಜೀವನವನ್ನ ಸಾಗಿಸಿದವರು ಹಿರಿಯ ಸಾಹಿತಿ ಭೈರಪ್ಪನವರು ಶುಕ್ರವಾರ ಅವರ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ನಾಳೆ ಅವರ ಅಭಿಮಾನಿಗಳಿಗೆ ಹಾಗೆ ಗಣ್ಯರಿಗೆ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅನೇಕ ಗಣ್ಯರು ಭೈರಪ್ಪನವರ ಕುರಿತಾಗಿ ಮಾತನಾಡ್ತಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದಾರೆ. ಭೈರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು. ಸರ್, ಅವರ ಕೃತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅನಂತನಾಗ್ ಸರ್ ಅವರು ಯಾನ ಕೃತಿ ಬಗ್ಗೆ ಮಾತನಾಡ್ತಾ ಇದ್ರು. ನನಗೆ ಈ ಆವರಣ ಪುಸ್ತಕದ ಬಗ್ಗೆ ಬಹಳ ಕುತೂಹಲ ಇದೆ. ಯಾಕಂದರೆ ಅದು ಪ್ರಕಟಣೆಗೊಂಡ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದದ್ದು, ಒಂದು ಅರ್ಥದಲ್ಲಿ ವಿವಾದಕ್ಕೆ ಕೂಡ ಪಾತ್ರವಾದ ಕಾದಂಬರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಭೈರಪ್ಪನವರು ಹಿಂದೆ ಸರಿಯಿಲ್ಲೇ ಇಲ್ಲ ಅಂಥೇಳಿ ಎಷ್ಟೇ ಟೀಕೆಗಳು ವ್ಯಕ್ತವಾದರೂ ಕೂಡ, ವಿವಾದ ಚರ್ಚೆಗಳು ಎದ್ದರೂ ಕೂಡ ತಮ್ಮ ಕೃತಿಯಲ್ಲಿ ಬಂದ ವಿಚಾರಗಳನ್ನು ಸಮರ್ಥಿಸ್ಕೊಂಡ್ರು, ಅಷ್ಟೇ ಪ್ರಬಲವಾಗಿ ಅದನ್ನು ಪ್ರತಿಪಾದಿಸಿದ್ರು ಕೂಡ ಅಂಥೇಳಿ. ಆ ದಿನಗಳು ಆವರಣ ಕೃತಿ ಪ್ರಕಟಣ ಆದ ಸಂದರ್ಭದಲ್ಲಿ, ವಿವಾದ ಚರ್ಚೆಗಳಾದ ಸಂದರ್ಭದಲ್ಲಿ ಆ ದಿನಗಳನ್ನು ನೀವೇನಾದರೂ ಮೆಲುಕು ಹಾಕಬಹುದಾ ಅಂತ? ಯಾವುದು ಯಾನ ಕಾದಂಬರಿ ಬಗ್ಗೆ? ಆವರಣ ಯಾನ
ಅದು ಅಂತರಿಕ್ಷ ಸ್ಪೇಸ್ ಟೆಕ್ನ ಆವರಣ ಹೌದು. ಆವರಣ ನೋಡಿ ಬಹಳ ಎಷ್ಟು ಜನ, ಕೋಟಿಗಟ್ಟಲೆ ಜನ ಅದನ್ನು ಇಷ್ಟಪಟ್ಟರು. ಕೆಲವರೆಲ್ಲ ತಕರಾರು ಮಾಡಿದ್ರು. ಆದರೆ ಆವರಣ ಓದ್ಬಿಟ್ರೆ ಇಡೀ ಅದೆಷ್ಟು ಒಂದು 300 ಪುಟದ ಕಾದಂಬರಿ, ಇಡೀ ಭಾರತದ ಆತ್ಮ ಅವರು ಹಿಡಿದಿಟ್ಟಿರೋ ಶೈಲಿ ಭಾಳ ಅದ್ಭುತವಾಗಿದೆ. ಭಾಳ ಒಳ್ಳೆ ಕಾದಂಬರಿ ಅದು ಆವರಣ. ಅದು ಇರಲಿ, ಅದು ಏನೋ ಬಿಗಿನಿಂಗ್ ಒಳಗೆ ಕಾಂಟ್ರವರ್ಸಿ ಮಾಡಿದ್ರು, ಅದು ಇದು ಸರಿ. ಆದರೆ ಅದು ಏನೋ ಒಂದು 85 ಮುದ್ರಣಗಳು ಕಾಣ್ತು. ಮತ್ತು ಭಾರತದ ಸುಮಾರಷ್ಟು 10-12 ಭಾಷೆ ಒಳಗೆ ಆಯಿತು. ಇದೇ ಈ ಓದುಗರ ಸಂಖ್ಯೆ, ಅದನ್ನು ಓದುಗರು ಸ್ವೀಕಾರ ಮಾಡಿರೋ ರೀತಿ, ಅದು ಇವತ್ತಿಗೂ ಮತ್ತೆ ಮುದ್ರಣ ಆಗಿ ಮಾರಾಟ ಆಗ್ತೋ ರೀತಿ ಇದೇ ತಿಳಿಸ್ಕೊಡುತ್ತೆ ಅದ್ರ ಸತ್ವ. ಕಾಂಟ್ರವರ್ಸಿ ಮಾಡೋರು ಮಾಡಲಿ, ಏನು ಚಿಂತೆ ಇಲ್ಲ. ಆದರೆ ಹೆಚ್ಚು ಕಾಂಟ್ರವರ್ಸಿ ಆದಷ್ಟು ಮತ್ತು ಜಾಸ್ತಿಯ ಪ್ರತಿಗಳು ಮಾರಾಟ ಆಗ್ತಾ ಇದೆ. ಹಿಂದೂ ಸಮಾಜವಾದಿ ಅಂತ ಹೇಳಿ ಕರೆದು ಬಿಟ್ರು ಭೈರಪ್ಪನವರನ್ನ. ಇದೊಂದು ಕೃತಿಯನ್ನ ಆಧಾರವಾಗಿಟ್ಕೊಂಡು ಹಿಂದೂ ಸಮಾಜವಾದಿ ಅಂತಂದ್ರು. ಹಾಗೆ ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ಒಡಕನ್ನ ತರೋ ಪ್ರಯತ್ನ ಈ ಕಾದಂಬರಿಯಲ್ಲಿ ಆಗಿದೆ ಅನ್ನೋ ಟೀಕೆಗಳು. ಬಟ್ ವೈಯಕ್ತಿಕವಾಗಿ ಭೈರಪ್ಪನವರ ನಿಲುವು, ಅವರ ಐಡಿಯಾಲಜಿ, ಸಿದ್ಧಾಂತ, ಬೇಸಿಕಲಿ ಅದರ ಬಗ್ಗೆ ನಿಮ್ಮ ತಿಳುವಳಿಕೆ ಅಥವಾ ನೀವು ಗಮನಿಸಿದಂತೆ ಭೈರಪ್ಪನವರ ಸಿದ್ಧಾಂತಗಳು, ಇದ್ರ ಬಗ್ಗೆ ತಿಳಿಸ್ಕೊಳ್ಬಹುದಾ? ಅಲ್ಲ, ಭೈರಪ್ಪನವ್ರಿಗೆ ಯಾರು ಏನೇ ಲೇಬಲ್ ಹಚ್ಚಿದ್ರು ಕೂಡ ಅದು ಅವರ ಮನಸ್ಸೊಳಗಿರೋದನ್ನ ಅವ್ರು ಲೇಬಲ್ ಮಾಡ್ತಿದ್ರು ಭೈರಪ್ಪನವ್ರಿಗೆ. ಆದರೆ ಭೈರಪ್ಪನವರೇ ಹೇಳ್ತಾ ಇದ್ರು, ನನ್ನ ಒಟ್ಟು ಕೃತಿಗಳ ಅನ್ವೇಷಣೆ ಅಂದರೆ ಸತ್ಯವನ್ನು ಅನ್ವೇಷಣೆ ಮಾಡೋದು. ಸತ್ಯವನ್ನು ಯಾವ ಮೂಲಕ ಅದು ಹೇಗೆ ಅನ್ವೇಷಣೆ ಮಾಡಬೇಕು, ಸತ್ಯಾನ್ವೇಷಣೆಯೇ ನನ್ನ ಬರಹದ ಮೂಲ ಅಂತ ಅವರೇ ಹೇಳ್ತಿದ್ರು. ಅವರು ಕಂಡ ಸತ್ಯವನ್ನು ಅವರು ಹೇಳೋದಕ್ಕೆ ಯಾವ ರೀತಿ ಕಾದಂಬರಿಯ ಒಂದು ಪ್ರಾಕಾರ ಆಯ್ಕೆ ಮಾಡಿಕೊಂಡು ಒಂದು ಕಥೆ ರೂಪದಲ್ಲಿ ಅವ್ರು ಸತ್ಯವನ್ನೇ ಹೇಳಿದ್ರು. ಅದು ಕೆಲವ್ರಿಗೆ ಕಹಿ ಅನಿಸುತ್ತೆ. ಅದಕ್ಕೆ ಯಾಕೆ ಅವರು ಯಾವತ್ತೂ ಚಿಂತೆ ಮಾಡಲಿಲ್ಲ ಆ ಬಗೆಗೆ. ಅವರು ಸನಾತನಿನೋ ಇನ್ನೇನೋ ಲೇಬಲ್ ಅಂಟಿಸೋರು, ಅವರು ಒಂದು ಯಾವ್ದಾದ್ರು ಲೇಬಲ್ ಅಂಟಿಸ್ಕೊಂಡೇ ಇರಬೇಕಲ್ವಾ? ನಿಜವೇ. 94 ವರ್ಷಗಳ ಪರಿಪೂರ್ಣ ಜೀವನವನ್ನ ಸಾಗಿಸಿದವರು ಹಿರಿಯ ಸಾಹಿತಿ ಭೈರಪ್ಪನವರು ಶುಕ್ರವಾರ ಅವರ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ನಾಳೆ ಅವರ ಅಭಿಮಾನಿಗಳಿಗೆ ಹಾಗೆ ಗಣ್ಯರಿಗೆ, ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅನೇಕ ಗಣ್ಯರು ಭೈರಪ್ಪನವರ ಕುರಿತಾಗಿ ಮಾತನಾಡ್ತಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದಾರೆ. ಭೈರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು. ಸರ್, ಅವರ ಕೃತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅನಂತನಾಗ್ ಸರ್ ಅವರು ಯಾನ ಕೃತಿ ಬಗ್ಗೆ ಮಾತನಾಡ್ತಾ ಇದ್ರು. ನನಗೆ ಈ ಆವರಣ ಪುಸ್ತಕದ ಬಗ್ಗೆ ಬಹಳ ಕುತೂಹಲ ಇದೆ. ಯಾಕಂದರೆ ಅದು ಪ್ರಕಟಣೆಗೊಂಡ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದದ್ದು, ಒಂದು ಅರ್ಥದಲ್ಲಿ ವಿವಾದಕ್ಕೆ ಕೂಡ ಪಾತ್ರವಾದ ಕಾದಂಬರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಭೈರಪ್ಪನವರು ಹಿಂದೆ ಸರಿಯಿಲ್ಲೇ ಇಲ್ಲ ಅಂಥೇಳಿ ಎಷ್ಟೇ ಟೀಕೆಗಳು ವ್ಯಕ್ತವಾದರೂ ಕೂಡ, ವಿವಾದ ಚರ್ಚೆಗಳು ಎದ್ದರೂ ಕೂಡ ತಮ್ಮ ಕೃತಿಯಲ್ಲಿ ಬಂದ ವಿಚಾರಗಳನ್ನು ಸಮರ್ಥಿಸ್ಕೊಂಡ್ರು, ಅಷ್ಟೇ ಪ್ರಬಲವಾಗಿ ಅದನ್ನು ಪ್ರತಿಪಾದಿಸಿದ್ರು ಕೂಡ ಅಂಥೇಳಿ. ಆ ದಿನಗಳು ಆವರಣ ಕೃತಿ ಪ್ರಕಟಣ ಆದ ಸಂದರ್ಭದಲ್ಲಿ, ವಿವಾದ ಚರ್ಚೆಗಳಾದ ಸಂದರ್ಭದಲ್ಲಿ ಆ ದಿನಗಳನ್ನು ನೀವೇನಾದರೂ ಮೆಲುಕು ಹಾಕಬಹುದಾ ಅಂತ? ಯಾವುದು ಯಾನ ಕಾದಂಬರಿ ಬಗ್ಗೆ? ಆವರಣ ಯಾನ ಅದು ಅಂತರಿಕ್ಷ ಸ್ಪೇಸ್ ಟೆಕ್ನ ಆವರಣ ಹೌದು. ಆವರಣ ನೋಡಿ ಬಹಳ ಎಷ್ಟು ಜನ, ಕೋಟಿಗಟ್ಟಲೆ ಜನ ಅದನ್ನು ಇಷ್ಟಪಟ್ಟರು. ಕೆಲವರೆಲ್ಲ ತಕರಾರು ಮಾಡಿದ್ರು. ಆದರೆ ಆವರಣ ಓದ್ಬಿಟ್ರೆ ಇಡೀ ಅದೆಷ್ಟು ಒಂದು 300 ಪುಟದ ಕಾದಂಬರಿ, ಇಡೀ ಭಾರತದ ಆತ್ಮ ಅವರು ಹಿಡಿದಿಟ್ಟಿರೋ ಶೈಲಿ ಭಾಳ ಅದ್ಭುತವಾಗಿದೆ. ಭಾಳ ಒಳ್ಳೆ ಕಾದಂಬರಿ ಅದು ಆವರಣ. ಅದು ಇರಲಿ, ಅದು ಏನೋ ಬಿಗಿನಿಂಗ್ ಒಳಗೆ ಕಾಂಟ್ರವರ್ಸಿ ಮಾಡಿದ್ರು, ಅದು ಇದು ಸರಿ. ಆದರೆ ಅದು ಏನೋ ಒಂದು 85 ಮುದ್ರಣಗಳು ಕಾಣ್ತು. ಮತ್ತು ಭಾರತದ ಸುಮಾರಷ್ಟು 10-12 ಭಾಷೆ ಒಳಗೆ ಆಯಿತು. ಇದೇ ಈ ಓದುಗರ ಸಂಖ್ಯೆ, ಅದನ್ನು ಓದುಗರು ಸ್ವೀಕಾರ ಮಾಡಿರೋ ರೀತಿ, ಅದು ಇವತ್ತಿಗೂ ಮತ್ತೆ ಮುದ್ರಣ ಆಗಿ ಮಾರಾಟ ಆಗ್ತೋ ರೀತಿ ಇದೇ ತಿಳಿಸ್ಕೊಡುತ್ತೆ ಅದ್ರ ಸತ್ವ. ಕಾಂಟ್ರವರ್ಸಿ ಮಾಡೋರು ಮಾಡಲಿ, ಏನು ಚಿಂತೆ ಇಲ್ಲ. ಆದರೆ
ಹೆಚ್ಚು ಕಾಂಟ್ರವರ್ಸಿ ಆದಷ್ಟು ಮತ್ತು ಜಾಸ್ತಿಯ ಪ್ರತಿಗಳು ಮಾರಾಟ ಆಗ್ತಾ ಇದೆ. ಹಿಂದೂ ಸಮಾಜವಾದಿ ಅಂತ ಹೇಳಿ ಕರೆದು ಬಿಟ್ರು ಒಂದ್ಸಲಿ ಭೈರಪ್ಪನವರನ್ನ. ಇದೊಂದು ಕೃತಿಯನ್ನ ಆಧಾರವಾಗಿಟ್ಕೊಂಡು ಹಿಂದೂ ಸಮಾಜವಾದಿ ಅಂತಂದ್ರು. ಹಾಗೆ ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ಒಡಕನ್ನ ತರೋ ಪ್ರಯತ್ನ ಈ ಕಾದಂಬರಿಯಲ್ಲಿ ಆಗಿದೆ ಅನ್ನೋ ಟೀಕೆಗಳು. ಬಟ್ ವೈಯಕ್ತಿಕವಾಗಿ ಭೈರಪ್ಪನವರ ನಿಲುವು, ಅವರ ಐಡಿಯಾಲಜಿ, ಸಿದ್ಧಾಂತ, ಬೇಸಿಕಲಿ ಅದರ ಬಗ್ಗೆ ನಿಮ್ಮ ತಿಳುವಳಿಕೆ ಅಥವಾ ನೀವು ಗಮನಿಸಿದಂತೆ ಭೈರಪ್ಪನವರ ಸಿದ್ಧಾಂತಗಳು, ಇದ್ರ ಬಗ್ಗೆ ತಿಳಿಸ್ಕೊಳ್ಬಹುದಾ? ಅಲ್ಲ, ಭೈರಪ್ಪನವ್ರಿಗೆ ಯಾರು ಏನೇ ಲೇಬಲ್ ಹಚ್ಚಿದ್ರು ಕೂಡ ಅದು ಅವರ ಮನಸ್ಸೊಳಗಿರೋದನ್ನ ಅವ್ರು ಲೇಬಲ್ ಮಾಡ್ತಿದ್ರು ಭೈರಪ್ಪನವ್ರಿಗೆ. ಆದರೆ ಭೈರಪ್ಪನವರೇ ಹೇಳ್ತಾ ಇದ್ರು, ನನ್ನ ಒಟ್ಟು ಕೃತಿಗಳ ಅನ್ವೇಷಣೆ ಅಂದರೆ ಸತ್ಯವನ್ನು ಅನ್ವೇಷಣೆ ಮಾಡೋದು. ಸತ್ಯವನ್ನು ಯಾವ ಮೂಲಕ ಅದು ಹೇಗೆ ಅನ್ವೇಷಣೆ ಮಾಡಬೇಕು, ಸತ್ಯಾನ್ವೇಷಣೆಯೇ ನನ್ನ ಬರಹದ ಮೂಲ ಅಂತ ಅವರೇ ಹೇಳ್ತಿದ್ರು. ಅವರು ಕಂಡ ಸತ್ಯವನ್ನು ಅವರು ಹೇಳೋದಕ್ಕೆ ಯಾವ ರೀತಿ ಕಾದಂಬರಿಯ ಒಂದು ಪ್ರಾಕಾರ ಆಯ್ಕೆ ಮಾಡಿಕೊಂಡು ಒಂದು ಕಥೆ ರೂಪದಲ್ಲಿ ಅವ್ರು ಸತ್ಯವನ್ನೇ ಹೇಳಿದ್ರು. ಅದು ಕೆಲವರಿಗೆ ಕಹಿ ಅನಿಸುತ್ತೆ. ಅದಕ್ಕೆ ಯಾಕೆ ಅವರು ಯಾವತ್ತೂ ಚಿಂತೆ ಮಾಡಲಿಲ್ಲ ಆ ಬಗೆಗೆ. ಅವರು ಸನಾತನಿನೋ ಇನ್ನೇನೋ ಲೇಬಲ್ ಅಂಟಿಸೋರು, ಅವರು ಒಂದು ಯಾವ್ದಾದ್ರು ಲೇಬಲ್ ಅಂಟಿಸ್ಕೊಂಡೇ ಇರಬೇಕಲ್ವಾ? ನಿಜವೇ.